ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಮೃದ್ಧಿ ಚಾನಲ್. ನಾನು ನಿಮ್ಮ ವೈಶಾಲಿ ಬಸವರಾಜ್. ಇವತ್ತಿನ ದಿನ ನಾನು ಚಿಕನ್ ಕಬಾಬ್ನ ಮಾಡೋದು ಹೇಗೆ ಅಂತ, ಅತ್ಯಂತ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಬಾಬು ಸೂಪರಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಕಾಗುವಂಥ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ. ಮೊಸರು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿಂಬೆಹಣ್ಣು, ಉಪ್ಪು, ಕೆಂಪು ಖಾರದ ಪುಡಿ, ಇದು ಚಿಕನ್ 65 ಮಸಾಲ. ಇದು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡೋದಕ್ಕೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಮೊದಲು ನಾನು ಮೊಸರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರಾದರೆ ಸಾಕಾಗುತ್ತೆ. ಇದು ಮೈದಾ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು, ಇದು ಅಕ್ಕಿ ಹಿಟ್ಟು. ಇದು ಚಿಕನ್ 65 ಮಸಾಲ ಅಂತ. ಇದು ಎಲ್ಲಿ ಬೇಕಾದರೂ ಕಿರಾಣಿ ಶಾಪ್ಗಳಲ್ಲಿ ಸಿಗುತ್ತೆ. ಒಂದು ಮೊಟ್ಟೆನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಒಂದು ಅರ್ಧ ಲಿಂಬೆಹಣ್ಣಾದರೆ ಸಾಕು. ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದು ಉಪ್ಪು ಮತ್ತು ಖಾರ ಎಷ್ಟು ಬೇಕೋ ಅಷ್ಟನ್ನು ನಾನು ತೆಗೆದಿಟ್ಕೊಂಡಿದ್ದೆ. ಅದನ್ನು ಮಿಕ್ಸ್ ಮಾಡೋಣ ಇವಾಗ. ಎಗ್ ಹಾಕೋದ್ರಿಂದ ಅದು ಹಿಟ್ಟನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಅಂದರೆ ಅಂಟ್ಕೊಳ್ಳುತ್ತೆ ಚಿಕನ್ಗೆಲ್ಲ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 1 ಗಂಟೆ ಕಾಲ ರೆಸ್ಟಿಗೆ ಬಿಡಬೇಕು. ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬಾಳಿಗೆ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟು ಕರಿಯೋದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡೋಣ. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕಿ ತೋರಿಸ್ತೀನಿ. ಈ ರೀತಿಯಾಗಿ ಮಾಡಿ, ತುಂಬಾ ಸುಲಭವಾಗಿದೆ ಮತ್ತು ಟೇಸ್ಟಿಯಾಗಿ ಇದೆ. ಬೇಗನೆ ಆಗುತ್ತೆ. ಇದನ್ನು ಮೊದಲಿಗೆ ನಾವು ಹೈ ಫ್ಲೇಮ್ನಲ್ಲಿ ಇಟ್ಟಿದ್ವಿ. ಇವಾಗ ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡಿದ್ದೀವಿ. ಈಗ ನಿಧಾನಕ್ಕೆ, ಇದು ಸ್ವಲ್ಪ ಅಂಟ್ಕೊಂಡಿರುತ್ತೆ, ಈ ರೀತಿಯಾಗಿ ನಿಧಾನಕ್ಕೆ ಬಿಡಿಸಿ ಎಲ್ಲನೂ ಹೊಳಿಸಿ ಹಾಕಬೇಕಾಗತ್ತೆ. ಕಬಾಬ್ ಹೇಗಪ್ಪ ಮಾಡೋದು ಅಂತ ಅನ್ಕೋತಾ ಇದ್ದರೆ, ಇದು ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ. ಹೀಗೆ
ಸ್ವಲ್ಪ ಸ್ಪೂನಿಂದ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಸರಿಯಾಗಿ ಬೇಯಬೇಕು. ಇದು ಆಗಿದೆ. ಇವಾಗ ಒಂದು ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ನಾನು ಕಲರ್ ಹಾಕಿಲ್ಲ, ಏನಿಲ್ಲ. ಅಚ್ಕಾರ ಪುಡಿಯಲ್ಲಿ ಈ ರೀತಿಯಾಗಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಯಾವ ರೀತಿಯಾಗಿ ಬಂದಿದೆ. ತುಂಬಾ ಸಾಫ್ಟಾಗಿದೆ. ಮೊಸರು ಹಾಕೋದ್ರಿಂದ ಬೇಗನೆ ನೆನೆಯುತ್ತೆ ಇದು. ಆದಷ್ಟು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.